ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಯಶ್ರೀ ಸ್ಪೀಕ್ಸ್. ಇವತ್ತಿನ ನಮ್ಮ ವಿಡಿಯೋ ಏನಪ್ಪ ಅಂದರೆ, ಫಸ್ಟ್ ಎವರ್ ನಾವು ಒಂದು ಅಡುಗೆ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ. ಅದು ನಮ್ಮ ಕರ್ನಾಟಕದ ಪಕ್ಕಾ ನಾಟಿ ಸ್ಟೈಲ್ ಆಗಿರೋ ಮುದ್ದೆ ಉಪ್ಸಾರು. ಈ ಮುದ್ದೆ ಉಪ್ಸಾರು ಜೊತೆ ನಾವು ಮಾಡ್ತಿರೋ ಪಲ್ಯ ಬಂದು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ. ಆ್ಯಂಡ್ ಈ ಸೊಪ್ಪು ಬಿಡಿಸೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ನೀವು ನೋಡ್ತಿರೋ ಹಂಗೆ ಒಂದೊಂದು ಎಲೆನೇ ಬಿಡಿಸ್ಬೇಕು. ಆದರೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋ ಹಂಗೆ ಈ ಫ್ರೆಶ್ ಮೋರಿಂಗಲ್ಲಿ 100 ಗ್ರಾಮಲ್ಲಿ ಪ್ರೋಟೀನ್, ಫೈಬರ್, ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಹೈ ಕ್ಯಾಲ್ಶಿಯಂ, ಐರನ್ ಮತ್ತು ಸ್ವಲ್ಪ ಗುಡ್ ಅಮೌಂಟ್ ಆಫ್ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಇಷ್ಟೆಲ್ಲ ಇದೆ. ಸೊ ಈ ಮುದ್ದೆ ಉಪ್ಸಾರು ಮತ್ತು ನುಗ್ಗೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಉಪ್ಸಾರನ್ನ ರೆಡಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಪ್ರೆಷರ್ ಕುಕ್ಕರ್ನ ಇಟ್ಟು ಅದರಲ್ಲಿ 1 ಹಿಡಿ ಆಗುವಷ್ಟು ತೊಗರಿ ಬೇಳೆನ ಹಾಕಿ ಮತ್ತು ಅದೇ ಅಮೌಂಟ್ ಆಗುವಷ್ಟು ಹೆಸರು ಕಾಳನ್ನ ಹಾಕೋಬೇಕು. ಅದರ ಜೊತೆಗೆ 1 ಟೊಮೆಟೊ ಹಣ್ಣನ್ನು ಹಾಕೊಳ್ಳೋಣ. ಮತ್ತು ಅದಕ್ಕೆ ನಾವು ಬಿಡಿಸಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪಿನ ಎಲೆಗಳನ್ನ ಹಾಕ್ಕೊಂಡು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಇದೆಲ್ಲ ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿ ನಾವು ಪ್ರೆಷರ್ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಅಲ್ಲಿಗೆ 3 ರಿಂದ 4 ವಿಜಿಲ್ನ ಕೂಗಿಸ್ಕೋಬೇಕು. ಇದನ್ನ ವಿಜಿಲ್ ಹೋಗೋಕ್ಕೆ ಸೈಡಲ್ಲಿ ಬಿಟ್ಟು ನಾವು ನೆಕ್ಸ್ಟು ಗಟ್ಟಿ ಖಾರನ ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಆ ಎಣ್ಣೆ ಕುದಿ ಬಂದಮೇಲೆ ಅದಕ್ಕೆ ನಾವು ನಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕನಷ್ಟು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಬೇಕು. ನಾನಿಲ್ಲಿ ಒಂದು 9 ರಿಂದ 10 ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ಆ ಮೆಣಸಿನ್ಕಾಯಿನ ನಾವು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಅದಾದಮೇಲೆ ಅದ್ರ ಜೊತೆಗೆ ನಾವು 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ, ಒಂದು ಸಣ್ಣ ನಿಂಬೆಹಣ್ಣ ಗಾತ್ರದ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಾಳುಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದ್ಸತಿ ಅದನ್ನ ರುಬ್ಕೋಬೇಕು. ಆ ರುಬ್ಕೊಂಡಿರುವಂಥ ಜಾರ್ಗೆ ಮತ್ತು ನಾವು 1 ಹಿಡಿ ಆಗೋಷ್ಟು ಒಣ ಕೊಬ್ಬರಿನ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನ ಅದಕ್ಕೆ ಹಾಕಿ ಅದನ್ನ ಗಟ್ಟಿಯಾಗಿ ಇರುವಂಗೆ ರುಬ್ಕೋಬೇಕು. ಇಲ್ಲಿಗೆ ನಮ್ಮ ಗಟ್ಟಿ ಚಟ್ನಿ ರೆಡಿ ಆಗಿದ್ದೆ. ಇದನ್ನ ನೀವು ಒಂದು ಸಣ್ಣ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಇದೇ ಜಾರ್ನಲ್ಲಿ ಉಪ್ಸಾರನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಪ್ರೆಷರ್ ಕುಕ್ಕರ್ ನ್ಯಾಚುರಲ್ ಆಗಿ ರಿಲೀಸ್ ಆದಮೇಲೆ ಅದನ್ನ ಓಪನ್ ಮಾಡಿ ನಾವು ಒಂದ್ಸತಿನ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಳೆ ಬೆಂದಿದೆಯಾ ಅಂತ ಒಂದ್ಸತಿ ಟೆಸ್ಟ್ ಮಾಡೋಣ. ಸೊ ಅದು ಬೆಂದಿದೆ ಅಂದಮೇಲೆ, ಬೆಂದಿಲ್ಲ ಅನ್ನೋದಾದರೆ ನೀವು ಇನ್ನೊಂದು 2 ವಿಜಿಲ್ನ ಕೂಗಿಸ್ಕೋಬೋದು. ಬೆಂದಿದ್ರೆ ಅದು ಸಾಕು. ಸೊ ಅದರಲ್ಲಿರುವಂತಹ ಟೊಮ್ಯಾಟೋನ ನಾವು ಉಪ್ಪು ಹೆಸರಿಗೆ ಹಾಕೋಣ. ಸೊ ನಾವು ಈಗಾಗಲೇ ರುಬ್ಬಿಟ್ಕೊಂಡಿರುವಂತಹ ಜಾರಲ್ಲಿ 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು 5 ರಿಂದ 6 ಪೀಸಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಪಲ್ಯದ ಮಿಶ್ರಣನ ಹಾಕಿ ನುಣ್ಣಗೆ ರುಬ್ಕೊಬೇಕು. ಮತ್ತು ಅದನ್ನು ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕಿ ಆ ರುಬ್ಕೊಂಡಿರುವಂಥ ಮಿಶ್ರಣನ ಹಾಕಿ ನಮಗೆ ಬೇಕಾಗಿರುವಷ್ಟು ನೀರನ್ನ ಹಾಕಿದರೆ ಉಪ್ಪು ಹೆಸರು ರೆಡಿ ಆಗುತ್ತೆ. ಮತ್ತು ಇನ್ನು ನಾವು ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಒಗ್ಗರಣೆನ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆನ ಹಾಕ್ಕೊಂಡು ಅದು ಚಿಟಪಟ ಆದಮೇಲೆ ಅದಕ್ಕೆ ನಾವು ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳೋಣ. ಸೊ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ನಾವೀಗ ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಮತ್ತು ನುಗ್ಗೆಕಾಯಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಅದು ಕಂಪ್ಲೀಟಾಗಿ ಹಾಕ್ಕೊಂಡು ಅದನ್ನು ಒಂದ್ಸತಿ ಕಂಪ್ಲೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಅದರ ಮೇಲೆ ಒಂದು ಸ್ವಲ್ಪ ನೀವು ತುರಿದಿಟ್ಕೊಂಡಿರುವಂತಹ ಒಣ ಕೊಬ್ಬರಿನ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಅದನ್ನು ಫ್ರೈ ಮಾಡಿ, ಅದಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ರೆಡಿ ಆಗಿದೆ.
ಇದನ್ನು ನೀವು ಬಿಸಿ ಬಿಸಿ ಮುದ್ದೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಇನ್ನಷ್ಟು ವೀಡಿಯೋಸ್ಗೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.